కన్నెమది తనలో తేనెలా విందిస్తానని. ಹಲೋ ಗೈಸ್, ನಾನು ನಿಮ್ಮೆಲ್ಲರ ಯಶು ಕ್ರಿಯೇಷನ್ 17. ಈಗ ಪ್ರಿವ್ಯೂಯಲ್ಲಿ ನೋಡಿದ್ರಲ್ಲ, ಆ ರೀತಿ ರೀಲ್ಸು ತುಂಬಾ ಟ್ರೆಂಡಿಂಗ್ ಆಗಿದೆ. ಅದು ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಗೈಸ್, ನೀವು ನಾನು ಮೊದಲು 2 ಪ್ರಾಜೆಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದು ಡೌನ್ಲೋಡ್ ಮಾಡ್ಕೊಂಬನ್ನಿ. ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮೊದಲನೇದು ನಾನು ಫೋಟೋ ಪ್ರಾಜೆಕ್ಟ್ ಹಿಂಗೆ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ನಿಮ್ಮದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ವೀಡಿಯೋದ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ. ಮೂವ್ ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ಫುಲ್ಲು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಐಸ್ಗಳು ಮಧ್ಯೆ ಬರಬೇಕು. ಆ ರೀತಿ ಫುಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಲೈಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ರಾಸ್ ಇತ್ತು, ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ. ಫುಲ್ಲು ಫೋಟೋ ಈ ರೀತಿ ನಾನೊಂದು ಫೋಟೋ ಆ್ಯಡ್ ಮಾಡಿರ್ತೀನಿ. ಅಲ್ಲಿವರೆಗೂ ಸ್ಕ್ರೋಲ್ ಡೌನ್ ಮಾಡ್ಕೊಂಬಂಡು ಇಲ್ಲಿ ಬೀಟ್ ಮಾರ್ಕ್ ಎಲ್ಲಿರುತ್ತೆ ಅಲ್ಲಿವರೆಗೂ ಕೂಡ ಫೋಟೋನೇ ಎನ್ಲಾರ್ಜ್ ಮಾಡ್ಕೊಳ್ಳಿ. ಎನ್ಲಾರ್ಜ್ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ನಾನು ಕೆಳಗಡೆ ಆ್ಯಡ್ ಮಾಡಿರೋ ಫೋಟೋ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಹಾಕ್ಕೊಂಡು ನೀವು ಹೊಸದಾಗಿ ಆ್ಯಡ್ ಮಾಡಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದ್ಗಡೆ ಇರೋ ಬೀಟ್ ಮಾರ್ಕನ್ನು ಕೂಡ ಫೋಟೋ ಆ್ಯಡ್ ಮಾಡಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವೀಡಿಯೋದು ಯಾವ ರೀತಿ ಮಾಡೋದು ಅಂತ ನೋಡೋಣ. ವೀಡಿಯೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡು ಅದನ್ನು ಮಾಡ್ಕೊಂಡ್ರಲ್ಲ ಫೋಟೋದು ಸೇಮ್ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಣ್ಣುಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ವೀಡಿಯೋನ ಫುಲ್ಲು ಕೆಳಗಡೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ. ಅಲ್ಲಿ ಗ್ರೂಪ್ ಅಂತ ಐತಲ್ಲ, ಅಲ್ಲಿ ನನ್ನ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ನೀವು ಒಂದು ಸಿಂಗಲ್ ವೀಡಿಯೋನ ಆ್ಯಡ್ ಮಾಡ್ಕೊಂಡು ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಆ ವೀಡಿಯೋಗೆ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ನಾನು ಆ್ಯಡ್ ಮಾಡಿರೋ ನನ್ನ ವೀಡಿಯೋನ ಡಿಲೀಟ್ ಮಾಡಿಕೊಂಡು ನಿಮ್ಮ ವೀಡಿಯೋನ ಇಟ್ಕೊಳ್ಳಿ. ಅಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ರೇಷಿಯೋ ಬೇಕೋ ಎಷ್ಟು MB ಬೇಕು ಹಾಕ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.